Good morning, Reaction. My name is Ananda Masli, Bagalkot, Karnataka State. My mobile number is 9242494770. WhatsApp number is 9900913869. ಮನುಷ್ಯನಿಗೆ ನಂಬಿಕೆ ಅನ್ನೋದು ಇರಬೇಕು. ನಂಬಿದರೆ ಅಂಬಿಗನಯ್ಯ ಶಿವನು ಅಂತ ಹೇಳ್ತಾರ. ನಂಬಿ ಕೆಟ್ಟವರಿಲ್ಲವೋ ಅಂತ ಹೇಳ್ತಾರ. ಅದಕ್ಕ ಮನುಷ್ಯನಲ್ಲಿ ನಂಬಿಕೆ ಅನ್ನುವಂತಹದ್ದು ಇರಬೇಕು. ಹಾಗಾದಾಗ ಅವನಿಗೆ ಜೀವನದೊಳಗ ಅಭಿವೃದ್ಧಿ ಬೆಳವಣಿಗೆ ಅನ್ನುವಂತಹದ್ದು ಆಗ್ತದೆ. ನಂಬಿಕೆಯನ್ನ ಇಟ್ಟುಕೊಂಡು ಬಹಳಷ್ಟು ಸಾಧನೆಯನ್ನ ಮಾಡಿದವರದಾರ ಏನ್ರಿ. ದೊಡ್ಡ ದೊಡ್ಡ ಬೆಟ್ಟವನ್ನೇ ಕುಟ್ಟಿ ದಾರಿಯನ್ನ ಮಾಡಿದ ಮೌಂಟೇನ್ ಮ್ಯಾನ್ ಅಂತದಾರ. ಮೌಂಟೇನ್ ಮ್ಯಾನ್ ಬಹಳಷ್ಟು ಸಾಧನೆಗಳನ್ನ ಮಾಡಿದವರದಾರ. ನಂಬಿ ನನಗ ಮಾಡ್ಲಿಕ್ಕೆ ಸಾಧ್ಯದ, ನಾನು ಮಾಡ್ತೀನಿ ಎನ್ನುವಂತ ಅಚಲವಾದ ನಂಬಿಕೆಯನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡುವವರು ಸಾಕಷ್ಟು ಜನ ಆದಾರ, ಮಾಡಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ನಾವು ಕೂಡ ಅದೇ ಹಾದಿಯಲ್ಲಿ ಹೋಗ್ಬೇಕು. ಆದ್ರೆ ಈ ನಂಬಿಕೆ ಎನ್ನುವಂತಹದ್ದು ಒಂದಷ್ಟು ಬಹಳ ಸೂಕ್ಷ್ಮದ. ನಂಬಿ ನಾವು ದೊಡ್ಡ ದೊಡ್ಡ ಸಾಧನೆಯನ್ನು ಕೂಡ ಮಾಡಬಹುದು. ನಂಬಿ ನಮ್ಮ ಬದುಕನ್ನ ಹಾಳು ಕೂಡ ನಾವು ಮಾಡ್ಕೋಬಹುದು. ಉದಾಹರಣೆಗೆ, ಮೂಢನಂಬಿಕೆಗಳನ್ನ ನಾವೇನಾದ್ರೂ ನಂಬಿಕೊಂಡು ಕೂತ್ವಪ್ಪ ಅಂದ್ರ ಅಲ್ಲಿ ನಮಗ ಪ್ರಗತಿ ಇಲ್ಲ. ಮೂಢನಂಬಿಕೆಗಳನ್ನ ತಿಳುವಳಿಕೆ ಇದ್ದವರು, ಸಮರ್ಥಶಾಲಿಗಳು, ಈ ಸಾಮಾನ್ಯ ವರ್ಗದವರು ಬೆಳಿಬಾರ್ದು. ಇವ್ರು ಬೆಳೆದ್ರಪ್ಪ ಅಂದ್ರ ನಾಳೆ ನಮ್ಮ ಮಾತು ಕೇಳುವವರು ಯಾರು ಇಲ್ದಂಗ ಆಗತ್ತ ಅಂಥೇಳಿ ಬಹಳಷ್ಟು ಮೂಢನಂಬಿಕೆಗಳನ್ನ ಸಮಾಜದಲ್ಲಿ ಬಿತ್ತಿ ಅದರಿಂದ ಜನಸಾಮಾನ್ಯರು ಮೇಲ್ ಬರ್ಲಿಕ್ಕೆ ಸಾಧ್ಯವಾಗದಂಗ ಕೂಡ ಮಾಡಿದ್ದಾರೆ. ಅಂಥ ಮೂಢನಂಬಿಕೆಗಳನ್ನ ನಾವು ನಂಬಿಕೊಂಡು ಬದುಕನ್ನ ಮಾಡಬಾರ್ದು ಏನ್ರಿ. ನಾವು ವೈಜ್ಞಾನಿಕವಾಗಿ, ಪ್ರಾಮಾಣಿಕವಾಗಿ, ಸಹಜವಾಗಿ ಸರಿಯಾಗಿರುವುದನ್ನ ಮಾತ್ರ ನಂಬಬೇಕು. ಎಲ್ಲವನ್ನೂ ನಾವು ಕಣ್ಣು ಮುಚ್ಚಿಕೊಂಡು ನಂಬುವುದು ತಪ್ಪಾಗ್ತದೆ ಏನ್ರಿ. ಮೂಢನಂಬಿಕೆಗಳು ಬಹಳ ಅದಾವ ನಮ್ಮಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಹಿಂದೂ ಉಳಿದಂತ ರಾಷ್ಟ್ರಗಳು ಎಷ್ಟದಾವ ನೋಡ್ರಿ, ಅಲ್ಲೆಲ್ಲಾನು ಮೂಢನಂಬಿಕೆಗಳು ಬಹಳ ಅದಾವ. ಮೂಢನಂಬಿಕೆಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಂಡು ಸರಿಯಾದ ನಂಬಿಕೆಯ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡು ಬದುಕನ್ನ ಮಾಡುವಂತ ಜನರು ಬಹಳ ಪ್ರಗತಿಯನ್ನ ಸಾಧಿಸಿದಾರ. ಸಾಮಾನ್ಯವಾಗಿ ಮುಂದುವರಿದ ರಾಷ್ಟ್ರಗಳೆಲ್ಲವೂ ಈ ಮೂಢನಂಬಿಕೆಗಳನ್ನ ಸಾಧ್ಯವಾದಷ್ಟು ದೂರಿಟ್ಟಾರವರು. ಮೂಢನಂಬಿಕೆಗಳನ್ನ ದೂರಿಟ್ಟಷ್ಟು ನಾವು ಹೆಚ್ಚು ಹೆಚ್ಚು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮೂಢನಂಬಿಕೆಗಳು ಸಾಕಷ್ಟದವು. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೋದು, ನಿಮಗೀಗಾಗಲೇ ಇದು ಗೊತ್ತಿರಬಹುದು. ಅಜ್ಜ ಆ ಪೂಜೆಯನ್ನ ಮಾಡುವಾಗ ಮನೆಯೊಳಗಿದ್ದಂಥ ಬೆಕ್ಕನ್ನ ಒಂದು ಮ್ಯಾಲೆ ಪುಟ್ಟಿ ಮುಚ್ಚಿ ಅದ್ರ ಮ್ಯಾಲೆ ಒಂದು ಕಲ್ಲಿಟ್ಟು ಆಮೇಲೆ ಪೂಜೆಯನ್ನ ಆರಂಭ ಮಾಡ್ತಾ ಇದ್ರಂತ. ಅಜ್ಜ ಅವ್ರ ಅಜ್ಜ
ಮನೆಯೊಳಗ ಅವ್ರಿಗೆ ಬೆಕ್ಕಿತ್ತು, ಆ ಬೆಕ್ಕು ಕಾಲ ಓಡಾಡ್ತದ, ಪೂಜೆ ಮಾಡ್ಲಿಕ್ಕೆ ಸರಿ ಆಗುದಿಲ್ಲ, ತೊಡಕಾಗ್ತದ ಅಂತ ತಿಳ್ಕೊಂಡು ಅದನ್ನ ಏನೈತೆ ಅವರು ಮುಚ್ಚಿಡ್ತಿದ್ರು. ಯಾಕಂದ್ರ ಪೂಜೆ ಸುರಳಿತವಾಗಿ ಆಗ್ಲಿ ಅಂತ. ಆದ್ರೆ ಮೊಮ್ಮಗ ಹಚ್ಚುವಾಗ ಅವ್ರ ಮನೆಯೊಳಗ ಬೆಕ್ಕಿರ್ಲಿಲ್ಲ, ಅವ್ರ ಬೆಕ್ಕು ಸಾಕ್ತಾ ಇರ್ಲಿಲ್ಲ. ಪೂಜೆಯನ್ನ ಹಚ್ಚುವಾಗ ನಮ್ಮ ಅಜ್ಜ ಬೆಕ್ಕನ್ನ ಮುಚ್ಚಿಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಪಕ್ಕದ ಮನೆಗೆ ಹೋಗಿ ಒಂದು ಬೆಕ್ಕು ತಗೊಂಡು ಬಂದು ಅವ್ರ ಮನೆಯೊಳಗ ಮ್ಯಾಲೆ ಪುಟ್ಟಿ ಮುಚ್ಚಿ ಕಲ್ಲಿಟ್ಟು ಪೂಜೆ ಮಾಡ್ತಿದ್ರಂತ. ಇದು ಮೂಢನಂಬಿಕೆ. ನಂಬಿಕೆ ಒಳ್ಳೆಯದು, ಮೂಢನಂಬಿಕೆ ಒಳ್ಳೆಯದಲ್ಲ. ನಮ್ಮ ಪ್ರಗತಿಗೆ ಬಹಳ ಅಡ್ಡ ಬರ್ತದ. ಮೂಢನಂಬಿಕೆ ಅನ್ನುವಂತಹದ್ದು ಬಹಳ ಅಡ್ಡ ಬರ್ತದೆ. ನಾವ್ ಅದು ಮಾಡಬಾರ್ದು, ನಾವಿದು ಮಾಡಬಾರ್ದು, ಹಿಂಗೆಲ್ಲ ಬಹಳ ಬಹಳ ಕಂಡೀಷನ್ಸ್. ನೋಡ್ರಿ, ಮನುಷ್ಯ ಈಗ ತನ್ನ ಪ್ರಗತಿಯ ಕಡೆಗೆ, ತನ್ನ ಡೆವಲಪ್ಮೆಂಟ್ ಕಡೆಗೆ ತಾನು ಗಮನವನ್ನ ಕೊಡಬೇಕೇ ವಿನಃ ಈ ಎಲ್ಲಾ ರೀತಿ ರಿವಾಜುಗಳಿಗೆ ನಾವು ಮಹತ್ವ ಕೊಟ್ಟುಕೊಂಡು ಕೂತೀವಿ ಅಂದ್ರೆ ಎಷ್ಟೋ ಸಾರಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ. ಆಗೂ ಕೆಲಸಗಳು ಆಗುದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನಪ್ಪಾ, ನಂಬಿಕೆ ಅನ್ನೋದಿರಬೇಕು, ಅಪನಂಬಿಕೆ ಅಥವಾ ಮೂಢನಂಬಿಕೆ ಇರಬಾರ್ದು. ಇದೆಲ್ಲದಕ್ಕೂ ಮುಖ್ಯವಾಗಿ ಅಂತಂದ್ರೆ ಮಾನವೀಯತೆ ಅನ್ನೋದು ಮುಖ್ಯದ. ಮಾನವೀಯತೆಯ ಆಧಾರದ ಮೇಲೆ ನಾವು ಜೀವನವನ್ನ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಡೆವಲಪ್ಮೆಂಟ್ ಬೇಗನೆ ಆಗ್ತದೆ. ತಿಳಿತಿಲ್ರಿ? ಅದಕ್ಕ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಾತಪ್ಪ ಅಂದ್ರ ನಂಬಿಕೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಮಾನವೀಯ ಅಂಶಗಳಲ್ಲಿ ಇಟ್ಕೊಂಡು ಮಾಡ್ಬೇಕು. ಅವಾಗ ನಾವು ಹೆಚ್ಚು ಹೆಚ್ಚು ಸಕ್ಸಸ್ ಆಗ್ತೀವಿ. ನಮ್ಮ ಬದುಕು ಸುಂದರ ಆಗ್ತದೆ, ಸರಳ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಾವು ನಂಬಿ ಬದುಕನ್ನ ಮಾಡೋಣ. ನಂಬಿಕೆ ಬೇಕಾದರೆ ಇರಲಿ, ಮೂಢನಂಬಿಕೆ ಬೇಡವೇ ಬೇಡ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಬದುಕಿನಲ್ಲಿ ಸಾಕಷ್ಟು ಪ್ರಗತಿಯನ್ನ ಸಾಧಿಸಬಹುದು, ಸಂತೋಷವನ್ನ ಪಡಿಬಹುದು, ಆನಂದವನ್ನ ಪಡಿಬಹುದು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ, ಕಮೆಂಟ್ ಬಾಕ್ಸ್ನಾಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.